ಇವತ್ತಿನ ದಿನಾನೇ ಸರಿ ಇಲ್ಲ. ಆ ಮಗುನ ಎತ್ಕೊಳ್ಳೋಕೆ ಏನೆಲ್ಲ ಟ್ರೈ ಮಾಡ್ತಿದ್ದೀನಿ, ಎಲ್ಲ ಚಾನ್ಸು ಮಿಸ್ ಆಗ್ತಾ ಇದೆ. ಇನ್ನೇನು ಎತ್ಕೊಂಡು ಹೋಗ್ಬೇಕು ಅನ್ನೋಷ್ಟರಲ್ಲಿ ಯಾರಾದ್ರೂ ಒಬ್ರು ಬರ್ತಾನೆ ಇರ್ತಾರೆ. ಫಂಕ್ಷನ್ ಬೇರೆ ಮುಗಿತಾ ಬಂತು, ಇನ್ನೂ ಲೇಟ್ ಮಾಡೋಷ್ಟು ನನ್ನ ಹತ್ರ ಟೈಮ್ ಇಲ್ಲ. ಈ ಸಲ ಏನಾದರೂ ಆಗಲಿ ಮಗುನ ಎತ್ಕೊಂಡು ಹೋಗಲೇಬೇಕು. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ನಿದ್ದೆ ಬರುವಳು ಹೊತ್ತು ಮಲಗು ಮಗುವೆ, ಜೋ 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 ಜೋ. ಸುತ್ತಿ ಹೊರಳಾಡದಿರು, ಮತ್ತೆ ಹಠ ಹೂಡದಿರು, ನಿದ್ದೆ ಬರುವಳು ಕದ್ದು ಮಲಗು ಮಗುವೆ, ಜೋ 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 ಜೋ. ಯಾರು ಈ ಹಾಡನ್ನ ಹಾಡ್ತಾ ಇರೋದು? ಈ ವಾಯ್ಸು, ಈ ಹಾಡು. ರಾಧಾ ಅವರೇ, ನಿಮ್ಮ ಧ್ವನಿ ಎಷ್ಟು ಇಂಪಾಗಿದೆ ಅಂದರೆ ಮಗು ಹಾಡು ಕೇಳ್ತಾ ಕೇಳ್ತಾ ಹಾಗೆ ನಿದ್ದೆ ಹೋಯ್ತು. ಮೀರನ್ ಕಿವಿ ಈಗ ತಂಪಾಗಿದೆ. ಈ ಹಾಡನ್ನ ಹಾಡಿದ್ದು ಈಗ ಹಾಯಾಗಿ ಸ್ವಲ್ಪ ನಿದ್ದೆ ಮಾಡಿದ್ಮೇಲೆ ನೋವು ಕಡಿಮೆ ಆಗಿರುತ್ತೆ. ನೋವು ಮರ್ತು ಹೋಗ್ಬೋದು. ಸರಿ, ಪೂರ್ಣಿಗೆ ಮೀರನ್ ರೂಮಲ್ಲಿ ಮಲಗಿಸು ಅಂತ ಹೇಳ್ತೀನಿ. ಪೂರ್ಣಿ, ಈ ಹಾಡು ಹಾಡಿದ್ ಯಾರಿರ್ಬೋದು? ಇರ್ಲಿ, ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ನಿಲ್ಲೋಷ್ಟು ಟೈಮ್ ಆಗಲಿ ಪೇಷನ್ಸ್ ಆಗಲಿ ನನಗಿಲ್ಲ. ಆ ಮಗು ಹೇಗೋ ಮತ್ತೆ ಮಲ್ಕೊಂಡಿದೆ. ಮಗು ಕಣ್ ಬಿಡೋಷ್ಟರಲ್ಲಿ ಕಣ್ಮರೆ ಆಗಬೇಕು. ಇದೇ ನನ್ನ ಲಾಸ್ಟ್ ಚಾನ್ಸ್ ಆಗಿದ್ರೂ ಆಗಿರ್ಬೋದು. ಪುಟ್ಟಲಕ್ಷ್ಮಿ, 100 ಕಾಲ ಸುಖವಾಗಿ ಬಾ. ಆಯುಷ್ಯು, ಆರೋಗ್ಯ, ಐಶ್ವರ್ಯ ಎಲ್ಲ ನಿಂದು. ಮಗುಗೆ ನಾನು ಗಿಫ್ಟ್ ತಂದಿದ್ದೀನಿ. ಹೌದಾ? ನಿಜವಾಗ್ಲೂ ಆಶ್ಚರ್ಯ. ನೀವೆಲ್ಲೂ ಆಚೆನೆ ಹೋಗಿಲ್ವಲ್ಲ ರಾಧಾ ಅವರೇ? ಮತ್ತೆ ಮಗುಗೆ ಹೇಗೆ ಗಿಫ್ಟ್ ತಂದ್ರಿ? ಇಲ್ಲ, ನಾನೇನೋ ತಂದಿದ್ದೀನಿ. ನೀವು ತಂದಿದ್ದೀರಾ ಅಂದಮೇಲೆ ಮಗುಗೆ ಅದು ಬೆಸ್ಟ್ ಗಿಫ್ಟ್ ಆಗಿರುತ್ತೆ. ಎಲ್ಲಿ ಏನು ತಂದಿದ್ದೀರಾ ತೋರಿಸಿ. ಮಾಧವರೇ, ಏನಿದೆ ಅಂತ ತೆಗೆದು ನೋಡಿ. ತುಂಬಾನೇ ಚೆನ್ನಾಗಿದೆ ರೀ. ಇದನ್ನ ಲ್ಯಾಮಿನೇಟ್ ಮಾಡಿಸಿ. ಬನ್ನಿ ಎಲ್ಲರೂ ಒಂದು ಫೋಟೋ ತಗೊಳ್ಳೋಣ. ಆ ದೇವತೆಯಿಂದ ಈ ಪಿಶಾಚಿಯ ಸಂಹಾರ ಆಗಬೇಕು. ಈಗ ಶಾರ್ವರಿಗೆ ಈ ಸತ್ಯ ಗೊತ್ತಾಗಬೇಕು.
ಅದು ಹೇಗೆ ಸಾಧ್ಯ? ಅವಳಿಗೆ ಹೇಗೆ ಇದನ್ನು ಅರ್ಥ ಮಾಡಿಸೋದು? ಅದನ್ನು ನಾವು ಯೋಚನೆ ಮಾಡಬೇಕು ತುಳಸಿ. ಅದಷ್ಟೇ ಅಲ್ಲ, ಈಗ ನನ್ನ ತಲೆ ಒಳಗೆ ಇನ್ನೂ ಒಂದು ಗೊಂದಲ ಓಡ್ತಾ ಇದೆ. ಏನು ಮವ ಅದು? ಶರ್ಮಿಳಾ ಸತ್ತಿದ್ದಾಳೆ ಅಂತ ಅನ್ನೋದಕ್ಕೆ ಯಾವ ಪುರಾವೆನೂ ಇಲ್ಲ. ಅವಳ ದೇಹನೂ ಸಿಕ್ಕಿಲ್ಲ. ಅಂದರೆ ಅವಳು ಇನ್ನೂ ಬದುಕಿದ್ರೆ ಮೀರಾ ಮಲಗಿದಾಳೆ. ಎದ್ರೆ ಹಠ ಶುರು ಮಾಡಬಹುದು, ಅಳ್ಬೋದು. ಏನಾದರೂ ಆಟಿಕೆ ತಗೊಂಬರ್ತೀನಿ.